ಯಾಕಂತಂದ್ರೆ ನಾನು ಇಲ್ದವಾಗ ಒಂದು ವ್ಯಕ್ತಿಗೆ ಅವಮಾನ ಮಾಡ್ಬೇಕಂತ ಸ್ಟೇಜ್ ಮಾಡಿರೋದು ಮೋಸ್ಟ್ಲಿ ಇಡೀ ಹಿಸ್ಟ್ರಿನಲ್ಲಿ ಅದೇ ಪ್ರಪ್ರಥಮ ಅಂತ ಇರ್ಬೋದು. ಪದಗಳು ಬಳಕೆಗಳು ದಯವಿಟ್ಟು ಮಾಡಿದಾರಂದ್ರೆ ನಾನು ಹೆಸರುಗಳಂತೂ ಹೇಳಲ್ಲ, ನೀವು ಆ ಕೆಳಮಟ್ಟಕ್ಕೆ ಇಳ್ದಿದ್ದೀರ ಅಂದ್ಬಿಟ್ಟು ನಾನು ಇಳಿಯಕ್ ರೆಡಿ ಇಲ್ಲ. ಕ್ರಿಮಿ ಕೀಟಕ್ಕೂ ಹೋಲ್ಸಲ್ಲ, ನಾನು ಕ್ರಿಮಿ ಕೀಟಕ್ಕೂ ಹೋಲ್ಸಿದ್ರು ತಪ್ಪಾಗ್ತದೆ. ನಿಂದಿಸುವವರು ಇರ್ಬೇಕಯ್ಯ ಅಂದಿ ಅಂತ ಅವ್ರ ಕೆಲಸ ಅದೇನೆ, ಅವ್ರು ಅದು ಮಾಡ್ತಾ ಇರ್ಲಿ. ಅಣ್ಣ ಹಳ್ಳಿಕಾರ 3 ಕ್ಯಾಟಗರಿ. ಹಳ್ಳಿಕಾರರು ಕಸಿ ಎತ್ತು, ಹಳ್ಳಿಕಾರು ಹೆಣ್ಣು ದನ, ಮತ್ತೆ ಕರುಗಳ ರೇಸು ಅದು ಮಾಡ್ಬೇಕಾ ಬೇಡವಾ ಅಂತ ನಾನು ಮಂಡ್ಯಕ್ಕೆ ಒಂದು ಪ್ರೆಸ್ ಮೀಟ್ ಕೊಡ್ಬೇಕು. ದಯವಿಟ್ಟು ಅವತ್ತು ಬಂದು ಕವರ್ ಮಾಡ್ರಿ. ಯಾಕಂತಂದ್ರೆ ನಾನು ಇಲ್ದವಾಗ ಒಂದು ವ್ಯಕ್ತಿಗೆ ಅವಮಾನ ಮಾಡ್ಬೇಕಂತ ಸ್ಟೇಜ್ ಮಾಡಿರೋದು ಮೋಸ್ಟ್ಲಿ ಇಡೀ ಹಿಸ್ಟ್ರಿನಲ್ಲಿ ಅದೇ ಪ್ರಪ್ರಥಮ ಅಂತ ಇರ್ಬೋದು. ಯಾಕೆ ನಾನು ಹೇಳ್ತೀನಿ ಅಂದ್ರೆ, ಒಂದು ವ್ಯಕ್ತಿತ್ವವನ್ನು ಹೊಡಿಬೇಕಂತಂದ್ರೆ ಒಂದು ಡೈಮಂಡ್ ಇಂದಾನೆ ಕಟ್ ಮಾಡಕ್ ಸಾಧ್ಯ. ಅದು ಎಲ್ಲ ಇವತ್ತು ಈ ಜನ ನೀವೇ ಅದನ್ನ ಇವತ್ತು ನನ್ನ ಏನ್ ನಿಂತಿದ್ದೀರಾ ಅದು ಉತ್ತರ ಗೊತ್ತಾಗ್ತೈತೆ. ಬಟ್ ನಾನು ಮಂಡ್ಯಕ್ಕೆ ಯಾಕೆ ವಿಸಿಟ್ ಮಾಡಬೇಕು ಅಂತ ಹೇಳ್ತೀನಿ ಅಂತಂದ್ರೆ, ಅವತ್ತು ನನಗೋಸ್ಕರ ನಿಂತು ಮಾತಾಡಿರೋ ನಮ್ಮ ಅಭಿಮಾನಿಗಳಿರ್ಬೋದು, ನನ್ನ ಅಣ್ಣ ತಮ್ಮಂದ್ರು ಇರ್ಬೋದು, ಅವ್ರನ್ನ ಚೇಲಾಗ್ಲ ಅನ್ನೋ ಮುಖಾಂತರ ಪದಗಳು ಬಳಕೆಗಳು ದಯವಿಟ್ಟು ಮಾಡಿದಾರಂದ್ರೆ ಇರ್ಲಿ, ಅವ್ರ ಮನೆ ಮಕ್ಕಳು ಚೆನ್ನಾಗಿರ್ಲಿ. ನಾನು ಹೆಸರುಗಳಂತೂ ಹೇಳಲ್ಲ, ನೀವು ಆ ಕೆಳಮಟ್ಟಕ್ಕೆ ಇಳ್ದಿದ್ದೀರ ಅಂದ್ಬಿಟ್ಟು ನಾನು ಇಳಿಯಕ್ ರೆಡಿ ಇಲ್ಲ. ಬಟ್ ಕಲ್ಲಳ್ಳಿ ಅವರೇ, ಮತ್ತೆ ಮಾಗಡಿ ಅವರೇ, ಆಮೇಲೆ ತುಮಕೂರವ್ರೆ, ನಿಮ್ಮೂವರು, ಮತ್ತೆ ಇಲ್ಲಿ ಸರ್ಜಾಪುರ ಪಕ್ಕದಲ್ಲಿರೋ ತಿಂಡ್ಲು ಸೋಕಾಲ್ಡ್ ನೀವೆಲ್ಲ ಗಣ್ಯ ವ್ಯಕ್ತಿಗಳು. ನೀವೆಲ್ಲ ಬಹಳ ನಿಮ್ಮ ಹೆಸರುಗಳು ಹೇಳಲ್ಲ, ನಿಮ್ಮ 3 ಹೆಸರುಗಳು ಹೇಳಿದ್ ಪಾಪ ನಿಮ್ಮೂರಲ್ಲೂ ನಮ್ಮ ಅಭಿಮಾನಿಗಳವ್ರೆ. ದಯವಿಟ್ಟು ನೀವು ಬೇಜಾರು ಮಾಡ್ಕೊಂಬೇಡ್ರಿ. ಕ್ರಿಮಿ ಕೀಟಕ್ಕೂ ಹೋಲ್ಸಲ್ಲ, ನಾನು ಕ್ರಿಮಿ ಕೀಟಕ್ಕೂ ಹೋಲ್ಸಿದ್ರು ತಪ್ಪಾಗ್ತದೆ. ಅದು ಭಗವಂತನ ಕೊಟ್ಟಿರೋ ಒಂದು ಕ್ರಿಯೇಷನ್ಸ್ ಅವು, ಅದಕ್ಕೂ ನೀವು ಸಲ್ಲಲ್ಲ. ಬಟ್ ಏನು ಹೇಳ್ತೀನಿ ಅಂತಂದ್ರೆ, ನಿಮ್ಗೆಲ್ಲಾನು ಉತ್ತರಗಳು ಸಿಕ್ಕೈತೆ. ಎಲ್ಲೋ ನಿಮ್ಮ ಹೆಸರುಗಳು ಬಳಸಿ ನಿಮ್ಗೆ ತೊಂದರೆಗಳು ಮಾಡೋ ಅಷ್ಟು ಕೆಳಮಟ್ಟಕ್ಕೆ ನಾನು ಇಳಿಯಲ್ಲ, ನನಗೆ ಬೇಕಾಗೂ ಇಲ್ಲ. ನನ್ನ ಕೆಲಸ ಮಾತಾಡಬೇಕು, ಮಾತಾಡುತ್ತೆ. ನಾನು ಸಾಯೋವರೆಗೂ ಜನರ ಜೊತೆ ಇದ್ದು ಜನರ ಜೊತೆನೆ ನಾನು ಇರೋದು. ಸೊ ನಿಂದಿಸುವವರು ಇರ್ಬೇಕಯ್ಯ ಅಂದಿ ಅಂತ ಅವ್ರ ಕೆಲಸ ಅದೇನೆ, ಅವ್ರು ಅದು ಮಾಡ್ತಾ ಇರಲಿ. ಆಮೇಲೆ ಇನ್ನು ಸೋಕಾಲ್ಡ್ ಕೆಲವೊಬ್ರು ಏನೇನೋ ವಿಡಿಯೋಗಳು ಅದು ಇದು ಮಾಡಿ ಅವ್ರದ್ದು ಇಷ್ಟ ಬಂದಂಗೆ ರೂಮಲ್ಲಿ ಇಲ್ಲ ಯಾವುದೋ ಒಂದು ಮಾವಿನಕಾಯಿ ಮರದ ಕೆಳಗೆ, ಯಾಕಂತಂದ್ರೆ ಪಬ್ಲಿಕಲ್ಲಿ ಬಂದು ಹೇಳ್ದಲ್ಲ ಸೊಳ್ಳೆ ಗುಡ್ತಾ ಇದ್ರೆ ಏನಾಗ್ತದೆ. ಇವಾಗ ನಾನೇನು ಹೇಳ್ತೀನಿ ಅಂತಂದ್ರೆ, ನೀವೇ ಒಂದು ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದೀರ, ನಿಮ್ಮ ಚಾನಲಲ್ಲಿ ಇರೋರೆಲ್ಲ ನೀನು ಪ್ರೀತಿಸ್ತಾರ? ಯಾಕೆ ಯಾಕೆ ಬರ್ತು ದ್ವೇಷ? ಉತ್ತರ ಸಿಗ್ತಾ? ಓಕೆ.